ಇತ್ತೀಚೆಗೆ ನಮ್ಮ ಮಂಗಳೂರು ಸಿಟಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸರೆಲ್ಲರೂ ಕೂಡ ಸೇರಿ ಈ ಡ್ರಗ್ಸ್ ವಿರುದ್ಧ ಮಾಡಿದಂಥ ಎಲ್ಲ ಕಾರ್ಯಾಚರಣೆ ಬಗ್ಗೆ ಕೂಡ ಒಂದು ಮಾಹಿತಿ ನೀಡಬಹುದು ಅಂತ ಹೇಳಿ ಈ ಪ್ರೆಸ್ ಮೀಟ್ ಕರೆದಿದ್ವಿ. ನಿನ್ನೆ ನಮ್ಮ CCB ಪೊಲೀಸರು ಈ ಬೆಂಗಳೂರು, ಮಂಗಳೂರು, ಕೇರಳ ಈ ಎಲ್ಲ ಏರಿಯಾಗಳಿಗೆ ಕೂಡ MDMA ಆರ್ಗನೈಸ್ಡ್ ಆಗಿ ಸಪ್ಲೈ ಮಾಡ್ತಿದ್ದಂತಹ ಒಬ್ಬ ಮೇಜರ್ ಪೆಡ್ಲರನ್ನು 5 kg MDMA ಒಟ್ಟಿಗೆ ಬಾಗಲಕೋಟೆಯಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಇದರಿಂದ ಈ ಏರಿಯಾಗೆ ಸಪ್ಲೈ ಮಾಡ್ತಿದ್ದಂತಹ ಒಂದು ನೆಟ್ವರ್ಕ್ ಕಂಪ್ಲೀಟಾಗಿ ಕಟ್ಟಾದಂಗೆ ಆಗ್ತದೆ. ಒಂದು 15 days ಬ್ಯಾಕ್ ನಮ್ಮಲ್ಲಿ ಸೂರತ್ಕಲ್ನಲ್ಲಿ ಲೋಕಲ್ ಪೆಡ್ಲರ್ ಒಬ್ಬರನ್ನು ಅನ್ನಪ್ಪ ಸ್ವಾಮಿ ಅಂತ ಪೆಡ್ಲರ್ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿದಾಗ ಅವರಿಂದ ಒಂದು 15 ಗ್ರಾಮ್ MDMA ರಿಕವರಿ ಮಾಡಿದ್ದಾರೆ. ಸೊ ಇವರೆಲ್ಲರಿಗೆ ಕೂಡ ಯಾರು ಸಪ್ಲೈ ಮಾಡ್ತಿದ್ದಾರೆ ಅಂತ ಹೇಳಿ ಫಾಲೋ ಅಪ್ ಮಾಡಿಕೊಂಡು ಚೆಕ್ ಮಾಡಿದಾಗ ಅಲ್ಫಾದ್ ಅಂತ ಹೇಳಿ ಇವನು ಇಲ್ಲಿದ್ದಂಥ ಎಲ್ಲ ಲೋಕಲ್ ಪೆಡ್ಲರ್ಸ್ಗೆ ಕೂಡ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಾರೆ ಅಂತ ಗೊತ್ತಾಗಿ ಅವ್ರನ್ನ ಫಾಲೋ ಮಾಡಿಕೊಂಡು ಡೆಲ್ಲಿಯಿಂದ ಒಂದು 5 kg ಖರೀದಿ ಮಾಡಿಕೊಂಡು ಬರ್ತಾ ಇರುವಾಗ ಅವ್ರನ್ನ ಬಾಗಲಕೋಟದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಸೊ ಇದೇ ಕೆಲಸವನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ. ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಲಾಗುವುದು. ಯಾರ್ಯಾರು ಪೆಡ್ಲರ್ಸ್ ಇದ್ದಾರೆ ಇವರ ವಿರುದ್ಧ ಮಾಡಿದಂಥ ಆ್ಯಕ್ಷನ್ಸಲ್ಲಿ ಈವರೆಗೆ ಒಟ್ಟು 84 ಕೇಸ್ ಮಾಡಿ 145 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಅದು ಬಿಟ್ಟು ಈ ಕನ್ಸ್ಯೂಮರ್ಸ್ ಮೇಲೆ ಕೂಡ ಸುಮಾರು ಒಂದು 600 ಜನರ ಮೇಲೆ ಕೇಸ್ ಮಾಡಲಾಗಿದೆ. ಈಗಲೂ ಕೂಡ ನಾವು ಅರೆಸ್ಟ್ ಮಾಡಿದಂಥ ಎಲ್ಲ ಪೆಡ್ಲರ್ಸಲ್ಲಿ 100 ಜನ ಇನ್ನೂ ಜುಡಿಷಿಯಲ್ ಕಸ್ಟಡಿಯಲ್ಲೇ ಇದ್ದಾರೆ. ನೆಕ್ಸ್ಟ್ ಈ ಡಿಮ್ಯಾಂಡ್ ಸೈಡ್ ನಾವು ನೋಡ್ತಾ ಇರೋದು ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್. ಸೊ ಇವರಲ್ಲಿ ಡಿಮ್ಯಾಂಡ್ ಕಡಿಮೆ ಮಾಡಲಿಕ್ಕೆ ಒಂದು ಅವೇರ್ನೆಸ್ ಮತ್ತು ಎಲ್ಲ ಕಾಲೇಜಸ್ ಎಲ್ಲ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಸೇರಿ ಈ ವಾಲಂಟರಿ ಡ್ರಗ್ ಟೆಸ್ಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ಕಳೆದ ವರ್ಷ ನಾವು ಸ್ಟಾರ್ಟ್ ಮಾಡಿದ್ದನ್ನು ಈ ವರ್ಷ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈ ವರ್ಷ ಒಟ್ಟು ಈವರೆಗೆ ಎಲ್ಲ ಕಾಲೇಜಸಲ್ಲಿ ಕೂಡ ಸುಮಾರು 1500 ಜನ ಸ್ಟೂಡೆಂಟ್ಸ್ಗೆ ಟೆಸ್ಟ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಪೊಲೀಸರು ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಸರ್ಪ್ರೈಸ್ ಆಗಿ ಒಂದು 1000 ಜನ ಸ್ಟೂಡೆಂಟ್ಸ್ಗೆ ಟೆಸ್ಟ್ ಮಾಡಿದ್ದಾರೆ. ಒಟ್ಟು ಪೊಲೀಸರು ಟೆಸ್ಟ್ ಮಾಡಿದಾಗ ಒಂದು 50 ಸ್ಟೂಡೆಂಟ್ಸ್ ಪಾಸಿಟಿವ್ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಕಾಲೇಜಸ್ ಟೆಸ್ಟ್ ಮಾಡಿದಾಗ ಕೂಡ 8 ಜನ ಪಾಸಿಟಿವ್ ಬಂದಿದ್ದಾರೆ. ಎಲ್ಲರಿಗೆ ಕೂಡ ಕೌನ್ಸಿಲಿಂಗ್ ನೀಡಲಾಗಿ ಎಲ್ಲೆಲ್ಲಿ ರಿಹ್ಯಾಬಿಲಿಟೇಷನ್ ಬೇಕು ಇವರೆಲ್ಲರಿಗೆ ರಿಹ್ಯಾಬಿಲಿಟೇಷನ್ ಕೂಡ ನೀಡಲಾಗ್ತಾ ಇದೆ. ಸೊ ಎಲ್ಲ ಕಾಲೇಜಿನವರು ಕೂಡ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಪ್ರತಿ ಕಡೆ ಕೂಡ ಆ್ಯಂಟಿ ಡ್ರಗ್ ಕಮಿಟಿ ಸ್ಟಾರ್ಟ್ ಮಾಡಿದ್ದಾರೆ. ಮಾಡುವಂಥ ಕೆಲಸ ಎಲ್ಲವೂ ಕೂಡ ಕೋಆರ್ಡಿನೇಟೆಡ್ ಆಗಿ ಪ್ಲ್ಯಾನ್ ಪ್ರಕಾರ ನಡೀತಾ ಇದೆ. ಇದೇ ರೀತಿ ಒಂದು 5 to 6 months ನಾವು ಕಂಟಿನ್ಯೂ ಮಾಡಿದರೆ ವಿ ಕ್ಯಾನ್ ಟೆಲ್ ದಟ್ ಕಾನ್ಫಿಡೆಂಟ್ಲಿ ಆಲ್ಮೋಸ್ಟ್ ನಿಲ್ಲಾಗ್ತದೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ನಮ್ಮ SP ಅವರು ಮಾತಾಡ್ತಾರೆ. ಈಗಾಗಲೇ ನಮ್ಮ ಪೊಲೀಸ್ ಕಮಿಷನರ್ ಸರ್ ಹೇಳಿದಂಗೆ ನಾವು ಕೋಆರ್ಡಿನೇಟ್ ಮಾಡಿಕೊಂಡು ಹಲವು ಕಡೆ ರೇಡ್ಗಳನ್ನು ಮಾಡಿದ್ದೀವಿ. ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿನಲ್ಲಿಯೂ ಕೂಡ ಕಳೆದ 5 ವರ್ಷಗಳಿಗಿಂತ ಸೇರಿ ನೋಡಿದ್ರೇನು ಅದಕ್ಕಿಂತ ಜಾಸ್ತಿ ಕ್ವಾಂಟಿಟಿ ಡ್ರಗ್ಸನ್ನು ರೆಕವರ್ ಮಾಡಿದ್ದೀವಿ. ಯಾರ್ಯಾರು ಮೇನ್ ಪೆಡ್ಲರ್ಸ್ ಇದ್ದಾರೋ ಅವ್ರ ಮೇಲೆ ಲಿಸ್ಟ್ ಮಾಡಿನೂ ಕ್ರಮ ತೊಗೊಂಡಿದ್ದೀವಿ. PIT and DPS ಕಾಯ್ದೆ ಅಡಿ 3 ಜನವನ್ನು ಪ್ರಿವೆಂಟಿವ್ ಆಗಿ ಡಿಟೈನ್ ಮಾಡಿದ್ದೀವಿ. ಯಾರ್ಯಾರು ರೆಗ್ಯುಲರ್ ಪೆಡ್ಲರ್ಸ್ ಇದ್ದಾರೋ ಅವರನ್ನು ಪ್ರಿವೆಂಟಿವ್ ಡಿಟೆಕ್ಷನ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದ್ದೀವಿ. ಸೊ ಇದು ರಿಲೇಟೆಡ್ ಆಗಿ ರಾಜ್ಯ ಮಟ್ಟದಲ್ಲಿ ಸ್ಪೆಷಲ್ ಆಗಿ ಒಂದು ಕ್ಯಾಂಪೇನು ಮಾಡಬೇಕು ಎಂದು ಅವರು ನಿರ್ದೇಶನ ಕೊಟ್ಟಿದ್ದಾರೆ. ಅದು ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ಎಂದು ಒಂದು ಕ್ಯಾಂಪೇನ್ ಮಾಡಬೇಕು ಎಂದು ಈ ನಿಟ್ಟಿನಲ್ಲಿ ಒಂದು ಜಾಯಿಂಟ್ ಪ್ರೆಸ್ ಮೀಟನ್ನು ಮಾಡಲಾಗ್ತಾ ಇದೆ. ಸೊ ಈಗಲ ಮತ್ತೇನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಮಿಷನರೇಟ್ ವ್ಯಾಪ್ತಿನಲ್ಲಿ ಈ ಡ್ರಗ್ಸ್ ವಿರುದ್ಧ ಕೋಆರ್ಡಿನೇಟೆಡ್ ಎಫರ್ಟ್ಸ್ ಮುಂದುವರಿಸಬೇಕಾಗಿದೆ. ಅದನ್ನು ಮುಂದುವರಿಸ್ತೀವಿ. ನಾವು ಈ ಕಾರ್ಯಾಚರಣೆ ಎಲ್ಲ ಮಾಡ್ತಾ ಇರುವಾಗ ಈ ಪೆಡ್ಲರ್ಸ್ ಕೂಡ ಸ್ವಲ್ಪ ಇಂಟೆಲಿಜೆನ್ಸ್ ಆಗಿ ಕೇರ್ಫುಲ್ ಆಗೋದು ಸ್ಟಾರ್ಟ್ ಮಾಡ್ತಾರೆ. ಬಟ್ ಆದರೆ ಒಂದು ನಾವೇನು ಈ QR ಕೋಡಲ್ಲಿ ಕಂಪ್ಲೇಂಟ್ ತೊಗೊಂಡು ಕೆಲಸ ಮಾಡೋದು ಸ್ಟಾರ್ಟ್ ಮಾಡಿದ್ದೀವಿ. ಆದ್ದರಿಂದ ಭಾಳಷ್ಟು ಜನ ಪೆಡ್ಲರ್ಸ್ ಬಗ್ಗೆ ನಮಗೆ ಮಾಹಿತಿ ಬರ್ತಾ ಇದೆ. ಆದ್ದರಿಂದ ಎಲ್ಲರೂ ಕೂಡ ಎಲ್ಲಿ ಏನೇ ಇದ್ದರೂ ಕೂಡ QR ಕೋಡನ್ನು ಬಳಸ್ಕೊಂಡು ಕಂಪ್ಲೇಂಟ್ ನೀಡಿ. ಅದು ನೀಡಿದಾಗ ನಾವು ಪ್ರತಿ ವಾರ ಕೂತ್ಕೊಂಡು ಪ್ರತಿ ಕಂಪ್ಲೇಂಟು ನೋಡಿ ಪ್ರತಿ ಕಂಪ್ಲೇಂಟ್ ಮೇಲೆ ಕೂಡ ಆ್ಯಕ್ಷನ್ ತೊಗೊಳ್ತೀವಿ. ಮೆಜಾರಿಟಿ ನಾವು ಮಾಡಿದಂಥ ಕೇಸಸಲ್ಲಿ ಭಾಳಷ್ಟು ಈ QR ಕೋಡ್ ಆಧಾರದ ಮೇಲೆ ಎಷ್ಟೋ ಜನ ಪೆಡ್ಲರ್ಸ್ನ ಅರೆಸ್ಟ್ ಮಾಡಿದ್ವಿ. ಆದ್ದರಿಂದ ಈ QR ಕೋಡನ್ನು ಬಳಸಿ ಎಲ್ಲಾದರೂ ನಿಮ್ಮ ಗಮನದಲ್ಲಿ ಇಂಥದ್ದು ತಪ್ಪು ನಡೀತಾ ಇದ್ದರೆ ಇದರ ಬಗ್ಗೆ ಕಂಪ್ಲೇಂಟ್ ನೀಡಬೇಕಂತ ಕೋರ್ತೀವಿ. ಅದು ಏನಾಗುತ್ತೆ ಅಂದರೆ QR ಕೋಡಲ್ಲಿ ಒಂದು 90% ಕನ್ಸ್ಯೂಮರ್ಸ್ ಬಗ್ಗೆ ಬರುತ್ತೆ, ನೆಕ್ಸ್ಟ್ 10% ಪೆಡ್ಲರ್ಸ್ ಬಗ್ಗೆ ಬರುತ್ತೆ. ಸೊ ಔಟ್ ಆಫ್ ದಟ್ ಸಮ್ 20% ವಿಲ್ ರಿಸಲ್ಟ್ ಇನ್ ಕೇಸಸ್. ಈಗ ಲೋಕಲ್ ಕನ್ಸ್ಯೂಮರ್ ಹಿಡಿದ್ರೆ ಕನ್ಸ್ಯೂಮರಿಂದ ಪೆಡ್ಲರ್ ಯಾರು ಅಂತ ತಿಳ್ಕೊಂಡು ಅದನ್ನ ಅರೆಸ್ಟ್ ಮಾಡ್ತೀವಿ. ಇಲ್ಲ ಪೆಡ್ಲರ್ ಇದ್ದರೆ ಪೆಡ್ಲರ್ನೂ ಹಿಡ್ಕೊಳ್ತೀವಿ, ಅವ್ರಿಗೆ ಯಾರು ಸಪ್ಲೈ ಮಾಡ್ತಿದ್ದಾರೆ ಅಂತ ನೆಟ್ವರ್ಕ್ ಕೂಡ ಗೊತ್ತಾಗ್ತದೆ. ಅದು ಎಲ್ಲಿ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಹತ್ರ ಬರುವಂಥದ್ದು ಆಲ್ಮೋಸ್ಟ್ ನಮ್ಮ CCB ಅವರು ಆ ಜಾಗ ತನಕ ಹೋಗಿದ್ದಾರೆ.
ಆರೋಪಿಗೆ ಹಿಡ್ಕೊಂಡು ಬಂದಿದ್ದಾರೆ. ಬಟ್ ಆದರೆ ಬೈ ದ ಟೈಮ್ ಅವರು ಅದು ಕ್ಲೀನ್ ಮಾಡ್ಕೊಂಡು ಅಲ್ಲಿಂದ ಹೋಗಿಬಿಟ್ಟಿದ್ದಾರೆ. ಆರೋಪಿ ಜೈಲಲ್ಲಿ ಇದ್ದಾನೆ ಈಗಲೂ ಕೂಡ. ನೈಜೀರಿಯನ್ಸ್ ಇದ್ದಾರೆ. ಸೊ ದೇ ನೋ ವೇರ್ ಇಟ್ ವಾಸ್ ಡನ್, ಯಾವ ಸಿಟಿ ಎಲ್ಲಿ ಕಾರ್ನರಲ್ಲಿ ನಡೀತಾ ಇದೆ ಅಂತ ಹೇಳಿ ನಾರ್ತ್ ಇಂಡಿಯಾದಲ್ಲಿ ಆ ಜಾಗಕ್ಕೆ ಹೋಗಿದ್ದಾರೆ. ಬಟ್ ಏನಂದರೆ ಹೋಗುವಷ್ಟೊತ್ತಿಗೆ ಅವರು ಎಲರ್ಟ್ ಆಗ್ತಾರಲ್ವ. ಬಟ್ ಸಮ್ಹೌ ದೇ ಅರೆಸ್ಟೆಡ್ ದಿ ಅಕ್ಯೂಸ್ಡ್, ಕರ್ಕೊಂಡು ಬಂದಿದ್ದಾರೆ. ಲಾಸ್ಟ್ ಟೈಮ್ ಆಗಿದೆ ಅಲ್ಲ, ಒಬ್ಬನ ಮೇಲೆ 3 ಕೇಸ್ ಮಾಡಿದ್ವಿ, 2 ಕೇಸ್. ಸೊ ಫಸ್ಟ್ ಒಂದು 6 kg ಸಿಕ್ಕಿರ್ತದೆ, ಆಮೇಲೆ 34 kg ಸಿಕ್ಕಿದೆ. ಅವ್ರಿಗೆ ಅನ್ಫಾರ್ಚುನೇಟ್ಲಿ ಬೇಲ್ ಸಿಗುತ್ತೆ ಕೋರ್ಟಿಂದ. ಬೇಲ್ ಸಿಕ್ಕಿದ್ದಾಗ ಹೋಗಿ ಮತ್ತೆ ಅದೇ ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ಮತ್ತೆ ಮಾಡಿದಾಗ ಏನಾಯಿತು, ಹೋದ ವರ್ಷ ಮತ್ತಿನ್ನೊಂದು ಕೇಸ್ ಆಯಿತು, ಒಂದು 4 kg ಇಲ್ಲಿ ಸಪ್ಲೈ ಮಾಡಿದಂಥದ್ದು. ಸೊ ಅದು ತೊಗೊಂಡು ಆ ಕ್ಲೂ ತೊಗೊಂಡು ಅದು ಫಾಲೋ ಅಪ್ ಮಾಡ್ಕೊಂಡು ಹೋಗಿದ್ದಾಗ ಅವರು ಡೆಲ್ಲಿ ಔಟ್ಸ್ಕಟ್ಸಲ್ಲಿ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಮತ್ತು ಅವ್ರ ಮೂವ್ಮೆಂಟ್ ಅದು ಪ್ಯಾಟರ್ನ್ಸ್ ಎಲ್ಲ ನೋಡಿಕೊಂಡು ಏನೇನು ಆಗ್ತಾಯಿದೆ ಅಂತ ಸ್ಟಡಿ ಮಾಡಿದ್ವಿ. ಸೊ ಅದು ಕಂಟಿನ್ಯೂ ಆಗ್ತಾ ಇರ್ತದೆ. ಈ ಮೊದಲು ಮಾಡಿದ್ದಂಥ ಕೇಸಸಲ್ಲಿ ಸಿಕ್ಕಿದ ಪ್ರಮಾಣ ಮತ್ತು ಈಗ ಮಾಡ್ತಿದ್ದಂಥ ಕೇಸಸಲ್ಲಿ ಸಿಗುವಂಥ ಪ್ರಮಾಣ ನೋಡಿದರೆ, ಈ ಮೊದಲು ಸಿಕ್ಕಿದ್ರಲ್ಲಿ ಮೇ ಬಿ 10-20% ಅಷ್ಟೇ ಸಿಗ್ತಾಯಿದೆ ಆರೋಪಿತರ ಹತ್ರ. ಈ ಮೊದಲು ನಾವು ಹಿಡಿದಾಗ ಭಾಳ ಜಾಸ್ತಿ ಇತ್ತು, ಈಗ ಅದು ಕಡಿಮೆ ಆಗ್ತಾ ಇದೆ. ಬಟ್ ಸ್ಟಿಲ್ ಎಲ್ಲೆಲ್ಲಿ ಕಮರ್ಷಿಯಲ್ ಕ್ವಾಂಟಿಟಿ ಇರ್ತದೆ ಅಥವಾ ಇಂಟರ್ಮೀಡಿಯೇಟ್ ಕ್ವಾಂಟಿಟಿ ಇರ್ತದೆ ಸಂಬಂಧಪಟ್ಟ ಕೇಸ್ ಮಾಡ್ತಾ ಇದ್ದೀವಿ. ಈಗೇನಾಗ್ತಾ ಇದೆ ಅಂದರೆ, ಯಾರ್ಯಾರು ನಮ್ಮ ಲೋಕಲ್ ಸಣ್ಣ ಪುಟ್ಟ ಪೆಡ್ಲರ್ಸ್ ಇರ್ತಾರೆ ಇವರಿಗೆ ಸಪ್ಲೈ ಮಾಡ್ತಾರೆ. ಸೊ ಆ ನೆಟ್ವರ್ಕನ್ನು ನಾವು ಹೋಗಿ ಹಿಡ್ಕೋಬೇಕಾಗತ್ತೆ, ಅವ್ರು ಎಲ್ಲಿದ್ದರೂ ಕೂಡ. ಈಗ ನಿನ್ನೆ ಬೆಂಗಳೂರಿಂದ, ಸೊ ಬೆಂಗಳೂರಲ್ಲಿ ಇದ್ದು ಅಲ್ಲಿಂದ ಸಿಟ್ಲ್ ಅಪ್ಲೈ ಮಾಡ್ತಾ ಇದ್ದ ಈ ಏರಿಯಾ ಎಲ್ಲಾಗಿ ಕೂಡ. ಸೊ ಅವ್ನು ಡೆಲ್ಲಿ ಹೋಗಿ ತೊಗೊಂಡು ಬರುವಾಗ ವಾಚ್ ಮಾಡ್ಕೊಂಡು ಅರೆಸ್ಟ್ ಮಾಡಿದ್ದಾರೆ. ಸೊ ದ ಸೇಮ್ ಥಿಂಗ್ ಹ್ಯಾಸ್ ಟು ಬಿ ಕಂಟಿನ್ಯೂಡ್ ಮಾಡ್ತಾರೆ. ಈ ಪ್ರತಿ ಕೇಸಲ್ಲಿ ಪ್ರಯತ್ನ ಮಾಡ್ತಾರೆ. ಸೊ ಅವರೇನೆಂದರೆ ಆದಷ್ಟು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ನಮ್ಮವರು ಕೂಡ ಹೌ ಟು ಗೋ ಅಹೆಡ್ ಅಂತ ಪ್ರಯತ್ನ ಮಾಡ್ತಾರೆ. ಔಟ್ ಆಫ್ 10 ಕೇಸಸ್ 3-4 ಕೇಸಸಲ್ಲಿ ಸಿಗ್ತದೆ, ಕೆಲವು ಕೇಸಲ್ಲಿ ಸಿಗದೆ ಅದು ಎಂಡ್ ಆಗಿರುತ್ತೆ. ಅದು ಕಂಟಿನ್ಯೂ ಆಗ್ತಾ ಇರ್ತದೆ ಇನ್ವೆಸ್ಟಿಗೇಷನ್. ವಿಡಿಯೋಸನ್ನು ರಿಲೀಸ್ ಮಾಡಿದ್ದಾರೆ, ಅದನ್ನು ನಾವು ಶೇರ್ ಮಾಡ್ತೀವಿ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ, ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ನಲ್ಲಿ ನಾವು ಶೇರ್ ಮಾಡ್ತಾಯಿದ್ವಿ. ಈಗಾಗಲೇ ಈ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನೀವು ನೋಡಿದರೆ ಈಗಾಗಲೇ ಇದೆಲ್ಲ ಕೂಡ ಸ್ಟಾರ್ಟ್ ಆಗಿದೆ. ಇದರಿಂದ ಕಂಟಿನ್ಯೂಸ್ ಆಗಿ ಈ ಪೋಸ್ಟ್ ಎಲ್ಲ ಹಾಕ್ತಾ ಇದ್ವಿ. ಅದರೊಟ್ಟಿಗೆ ಈಗ ರೆಗ್ಯುಲರಾಗಿ ನಾವೇನು ಕಾಲೇಜಸಲ್ಲಿ ಮಾಡ್ತಾ ಇದ್ದೀವಿ, ಇದನ್ನೇ ಇನ್ನೂ ಇಂಟೆನ್ಸಿಫೈ ಮಾಡಿ ಎಲ್ಲರಿಗೆ ಕೂಡ ಇದು ತಲುಪೋ ರೀತಿಯಲ್ಲಿ ಮಾಡ್ತೀವಿ. ಪ್ಲಸ್ ಪ್ರತಿ ಕಡೆ ಕೂಡ ತಾಲೂಕು ಮಟ್ಟದಲ್ಲಿ ಮತ್ತು ಪೊಲೀಸ್ ಸ್ಟೇಷನ್ ಮಟ್ಟದಲ್ಲಿ ಎಲ್ಲ ಕಡೆ ಕೂಡ ಸೇಮ್ ಥಿಂಗ್ ಕಂಟಿನ್ಯೂ ಮಾಡ್ತಾರೆ. ಥ್ಯಾಂಕ್ ಯು. ಈಗ ಹಿಂದೆ ನಿಮಗೆ ಈ ಟೆಸ್ಟಿಂಗ್ ಇದರಲ್ಲಿ ಅಂದರೆ ನಾರ್ಮಲ್ ಡ್ರಗ್ ಟೆಸ್ಟು ದಟ್ ಇಸ್ ಬೇಸಿಕಲಿ ಫಾರ್ ಗಾಂಜಾ ಅದಕ್ಕೆ ನಿಮ್ಮ ಫೇಸಿಂಗ್ ಇಶ್ಯೂಸ್ ವಿತ್ ಅದರ್ ಡ್ರಗ್ಸ್ ಕನ್ಸ್ಯೂಮಿಂಗ್ ನಿಮ್ಮ ಆಲ್ ಡ್ರಗ್ಸ್ ಟೆಸ್ಟ್ ಮಾಡೋಕ್ಕೆ ಯು ಆರ್ ಫೇಸಿಂಗ್ ಇಶ್ಯೂ. ಹ್ಯಾಸ್ ದ್ಯಾಟ್ ದಿ ಕಾಲೇಜಸ್ ವಿಚ್ ಆರ್ ಡೂಯಿಂಗ್ ನೌ ಇಸ್ ಇಟ್ being addressed or how is ಮಾಡ್ತಾ that? ಇದ್ದಾರೆ. ಅದು ಬೇಸಿಕಲಿ ಫಸ್ಟ್ ಇದ್ದ ಕಿಟ್ಸಲ್ಲಿ ದೇರ್ ಆರ್ 2 kinds ಆಫ್ ಕಿಟ್ಸ್. ಒಂದು ಓನ್ಲಿ ಗಾಂಜಾಗೆ ಟೆಸ್ಟ್ ಮಾಡುವಂಥದ್ದು, 2 ಮಲ್ಟಿ ಡ್ರಗ್ ಟೆಸ್ಟ್ ಕಿಟ್ ಕೂಡ ಇತ್ತು. ಸೊ ಇನಿಷಿಯಲಾಗಿ ಏನು ಮಾಡಿದ್ರು ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಈ ಗಾಂಜಾಗೆ ಸಂಬಂಧಪಟ್ಟ ಕಿಟ್ಸ್ ಯೂಸ್ ಮಾಡ್ತಾಯಿದ್ರು. ಸೊ ಆಮೇಲೆ ಕೆಲವುದು ಗೊತ್ತಾಗಿದೆ ಅವರಿಗೆ, ಬೇರೆ ಹೈ ಎಂಡ್ ಡ್ರಗ್ಸ್ ಕೂಡ ಯೂಸ್ ಮಾಡ್ತಿದ್ದಾರೆ, ಇದರಲ್ಲಿ ಪಾಸಿಟಿವ್ ಬರ್ತಾ ಇಲ್ಲ ಅಂತ ಹೇಳಿ. ಸೊ ಈಗ ಮಾಡ್ತಿರುವಂಥ ಎಲ್ಲ ಟೆಸ್ಟ್ಸು ಕೂಡ ಈ ಹೈ ಎಂಡ್ ಕಿಟ್ಸೇ ಯೂಸ್ ಮಾಡ್ತಾ ಇದ್ದಾರೆ. No, but your people were facing this one because ನಮ್ಮದು ಕೂಡ ಡಿಫಿಕಲ್ಟಿ ಏನೋ ನೀವು ಅದು ಚೆಕ್ ಮಾಡಿದರೆ, ನಾವು ಪರ್ಚೇಸ್ ಮಾಡಿದ್ದೀವಿ, ಡಿಪಾರ್ಟ್ಮೆಂಟ್ ವತಿಯಿಂದನೇ ಪರ್ಚೇಸ್ ಮಾಡ್ತೀವಿ ಕೂಡ ಕಿಟ್ಸ. ಸೊ ಅಲ್ಲಿಂದ ಸಪ್ಲೈ ಮಾಡ್ತೀವಿ. ಅದಲ್ಲದೆ ಈಗ ಪ್ರತಿ ಜಿಲ್ಲೆಗೆ ಒಂದು FSL ವ್ಯಾನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಕೂಡ ಮೊಬೈಲ್ ಟೆಸ್ಟಿಂಗ್ ಕಿಟ್ಸ್ ಎಲ್ಲ ಇದ್ದಾವೆ. ಸೊ ಅದನ್ನು ಕೂಡ ಬಳಸ್ತಾ ಇದ್ವಿ. ನೀವು ಚೆಕ್ ಮಾಡಿದರೆ ಜಿಲ್ಲೆಗೆ ಅದು ಡಿಪೆಂಡಿಂಗ್ ಆನ್ ದ ಸಬ್ಸ್ಟೆನ್ಸ್ ನಮಗೊಂದು ಕಿಟ್ಸ್ ಕೊಟ್ಟಿದ್ದಾರೆ. ಅಲ್ಲ, ವ್ಯಾನ್ ಕೇಳ್ತಾ ಇದ್ದಾರೆ. ಅವ್ರ ಹತ್ರ ಒಂದು ವ್ಯಾನ್, ಡಿಸ್ಟ್ರಿಕ್ಟ್ಗೆ ಒಂದು ವ್ಯಾನ್, ಸಿಟಿಗೆ ಒಂದು ವ್ಯಾನ್, 2 ವ್ಯಾನ್ ಇರ್ತದೆ. ಕಿಟ್ಸ್ ಏನಿಲ್ಲ, ಕಿಟ್ಸ್ ವಿ ಕ್ಯಾನ್ ಪರ್ಚೇಸ್. ಕಿಟ್ ಇಸ್ ಅರೌಂಡ್ 500 per ಇದು. basically forensic mobile forensic ಎಸ್ ಸೋಕೋ ಟೀಮ್ಗೆ ಎಂದು ಕೊಟ್ಟಿರುವ ವೆಹಿಕಲ್ನಲ್ಲಿ 50-50 ಕಿಟ್ಸ್ ಇದೆ ಎಲ್ಲ ವೆಹಿಕಲ್ಸ್ನಲ್ಲಿ. ಎಲ್ಲ ಡಿಸ್ಟ್ರಿಕ್ಟ್ಗೆ ಕಮಿಷನರೇಟ್ಗೆ ಸೆಪರೇಟಾಗಿ ಒಂದೊಂದು ಗಾಡಿ ಕೊಟ್ಟಿದ್ದಾರೆ. that multi drug test kit. ಎಸ್ ಇಟ್ ಈಸ್ ಆಲ್ಸೋ ದೇರ್ ಅಲಾಂಗ್ ವಿತ್ ಆಲ್ ಅದರ್. ಮುಂದೆ ನಿಲ್ಲಿಸಿದ್ರು ಸರ್, ಮುಂದೆ ನಿಲ್ಲಿಸಿದ್ರು. ಅದು ಕೆಳಗಿದೆ. ಅದು ಈ ಕಿಟ್ಸ್ ಪೋರ್ಟಬಲ್ ಕಿಟ್ಸ್ ಯಾವಾಗಲೂ ಕೂಡ ಅವು. ಆ ಕಿಟ್ ಏನಿದೆ ಇಟ್ ಕಾಸ್ಟ್ ಅರೌಂಡ್ 500 per ಇದು. ಸೊ ಆ್ಯಸ್ ಆ್ಯಂಡ್ ವೆನ್ ಇಟ್ ಈಸ್ ಓವರ್ ವಿಲ್ ಅಗೇನ್ ಪರ್ಚೇಸ್ ಆ್ಯಂಡ್ ದೆನ್ ಕೀಪ್ ಇನ್ ದಟ್. ಅದೇನು ಸಮಸ್ಯೆ ಏನಿರಲ್ಲ ಅದರಲ್ಲಿ. ಉಪ್ಪಿನಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಕೋಟಾ ನೋಟ್ ಪ್ರಿಂಟ್ ಮಾಡ್ತಾ ಇದ್ದಾರೆ ಎಂದು ಒಂದು ದೂರು ಬಂದಿದೆ. ಅದರ ರಿಲೇಟೆಡ್ ನಮ್ಮ ಪೊಲೀಸ್ ಹೋಗಿ ಅಲ್ಲಿ ರೈಡ್ ಮಾಡಿದ್ದಾರೆ. ಅಲ್ಲಿ 7 ಜನ ಅಕ್ಯೂಸ್ಡನ್ನು ಅರೆಸ್ಟ್ ಮಾಡಲಾಗಿದೆ. ಅಲ್ಲಿ ಅವರು ಪ್ರಿಂಟ್ ಮಾಡಲಿಕ್ಕೆ ತೊಗೊಂಡಿರುವ ಎಕ್ವಿಪ್ಮೆಂಟ್ಸು ಮತ್ತು ಅಲ್ಲಿ ಪೇಪರ್ನಲ್ಲಿ ಪ್ರಿಂಟ್ ಮಾಡಿರುವ ಡಿನಾಮಿನೇಷನ್ ಜೊತೆ ಎಲ್ಲ ಡಾಕ್ಯುಮೆಂಟ್ಸನ್ನು ಸೀಸ್ ಮಾಡಲಾಗಿದೆ.
7 ಜನ ಅಕ್ಯೂಸ್ಡ್ಗಳು ಡೀಟೇಲ್ಸ್ ಮತ್ತು ಏನೇನು ಸಿಕ್ಕಿದೆಯೇ ಇವತ್ತು ಸಂಜೆ ಒಳಗೆ ನಾನು ಕಳಿಸ್ತೀನಿ. ಅದು ರಿಲೇಟೆಡ್ ಕ್ರೈಮ್ ನಂಬರ್ 103/26 ಅಂಡರ್ 178 ಮತ್ತು 181 BNSನಲ್ಲಿ ಪ್ರಕರಣ ದಾಖಲಾಗಿದೆ. ಅಂದರೆ ಅದು ಪ್ರಿಂಟ್ ಮಾಡಿ ಇಟ್ಟಿದ್ರು, ಅದೇನು ಇನ್ನೂ ಕಟ್ ಮಾಡಿ ಬಂಡಲ್ ಥರ ಹಾಕಲಿಲ್ಲ. ಸೊ ನಾವು ಅದು ಮೌಲ್ಯ ಎಷ್ಟೇ ಎಂದು ಹಿಂಗೆ ಹೇಳೋದು ಈಗ. ಸೊ ಪೇಪರ್ನಲ್ಲಿ ಪ್ರಿಂಟ್ ಮಾಡಿದ್ದು ಅಂದರೆ ಇಟ್ ಇಸ್ ಇನ್ ದ ಪ್ರಾಸೆಸ್, ಅವ್ರು ಇನ್ನೂ ಅದು ಇದು ಮಾಡಲಿಲ್ಲ. ಎಷ್ಟು ದಿವಸವಾಗಿ ಈಗ ರೀಸೆಂಟಾಗಿ ಬಂದಿದ್ದಾರೆ ಅಲ್ಲಿ ಎಂದು ಮಾಹಿತಿ ಇದೆಯೇ, ಎಷ್ಟು ದಿವಸವಾಗಿ ಇದ್ದಾರೆ ಅದನ್ನು ಡೀಟೇಲಾಗಿ ನಾನು ವೆರಿಫೈ ಮಾಡಿ ಸಂಜೆ ಒಳಗೆ ಪ್ರೆಸ್ ನೋಟ್ ಕಳಿಸ್ತೀನಿ. ಬಾಡಿಗೆಗೆ ಒಬ್ಬರ ಹತ್ರ ಎಂದು ತೊಗೊಂಡಿದ್ದಾರಂತೆ, ಈ ತಿಂಗಳಿಗೆ ತೊಗೊಂಡಿದ್ದಾರೆ ಎಂದು ಪ್ರಥಮವಾಗಿ ಹೇಳಿದ್ದಾರೆ. ಅದು ಎಷ್ಟು ದಿವಸವಾಗಿ ಇವರು ಮೂವ್ ಆಗಿದ್ದಾರೆ, ಎಷ್ಟು ದಿವಸವಾಗಿ ಮಾಡ್ತಾ ಇದ್ದಾರೆ, ಎಕ್ಸಾಕ್ಟ್ ಡೀಟೇಲ್ಸ್ ಸಂಜೆ ಒಳಗೆ ಕಳಿಸ್ತೀನಿ. ಸೀಸ್ ಆಗಿರೋದಾ? ಓಕೆ, ಒಂದೇ ನಿಮಿಷ. ಒಂದು 500 ರೂಪಾಯಿ ನೋಟದು ಬಂಡಲು A4 ಶೀಟ್ನಲ್ಲಿ ಪ್ರಿಂಟ್ ಮಾಡಿರುವ ಶೀಟ್ಸು ಒಂದು 21 ಶೀಟ್ಸ್ನಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಮತ್ತು ಮಾನಿಟರು ಮತ್ತು CPU ಮತ್ತು ಪೇಪರ್ ಕಟ್ ಮಾಡುವ ಬ್ಲೇಡ್ ಕಟರ್ಸು, ಸ್ಕೇಲು ಮತ್ತು ಲ್ಯಾಂಪು, ಗಾಂಧೀಜಿ ಇರುವ ಸೀಲು, ಮತ್ತು ಅದು RBI ಸೆಕ್ಯೂರಿಟಿ ಥ್ರೆಡ್ ಎಂದಿರುತ್ತಲ್ಲ ಅದು, PVC ಗ್ಲಾಸು, ಇದೆಲ್ಲ ಸೀಸ್ ಆಗಿದೆ. ಡೀಟೇಲ್ ಲಿಸ್ಟ್ ಕಳಿಸ್ತೀನಿ ಪ್ರೆಸ್ ನೋಟ್ನಲ್ಲಿ.